ಇವತ್ತು ಇವರು ಅಲ್ರಿ, ನಾನು ನೋಡಿದೆ ಕೆಲವರು ಮಾಧ್ಯಮದಲ್ಲಿ ಏನೋ ರಾಮನ್ ಭಕ್ತರಂತೆ. ಮಹಾತ್ಮ ಗಾಂಧಿಯವರು ಹೃದಯದಲ್ಲಿ ರಾಮ ಇದ್ದಂತೆ. ನಮ್ಮ ಹೃದಯದಲ್ಲಿ ಯಾರಿದ್ದಾರೆ? ಹಾಗಾದ್ರೆ ಇವ್ರ ಹೃದಯದಲ್ಲಿ ಯಾರಿದ್ದಾರೆ? ಮಹಾತ್ಮ ಗಾಂಧಿಯವರು ಕೊನೆ ಉಸಿರು ಅವ್ರು ಏನು ಗೋಡ್ಸೆ ಹೊಡೆದ, ಅವ್ರು ಹೇಳಿದ್ದೇನು? ಆ ಹೇ ರಾಮ್ ಅಂತ ಹೇಳೋರನ್ನ ಹೆಸರನ್ನೇ ಇವ್ರು ತೆಗೆದ್ರಲ್ಲ, ಇವ್ರು ಎಂಥ ದುಷ್ಟ ಇರ್ಬೋದು ಹೇಳ್ರಿ ನೋಡೋಣ. ಇವರಿಗೆ ದೇಶಭಕ್ತರು ಅಂತ ಹೇಳ್ತಾರ? ಮಹಾತ್ಮ ಗಾಂಧಿಯವರು ಎಷ್ಟು ಹೋರಾಟ ಮಾಡಿ ನಮಗೆಲ್ಲರಿಗೂ ಕೂಡ. ಯಾಕೆಂದರೆ ಯಾಕೆ ಹೊಟ್ಟೆ ಉರಿ ಅಂತ ಹೇಳಿದರೆ, ನೋಡಿ ಎಂಥ ಒಬ್ಬ ವ್ಯಕ್ತಿಯನ್ನು ಇಡೀ ವಿಶ್ವದಲ್ಲಿ ಎಲ್ಲ ಕಡೆನೂ ಕೂಡ ಅವ್ರನ್ನ ಉದಾಹರಣೆ ಆಗಿ ತಗೊಂಡು ಆ ದೇಶವನ್ನು ನಡೆಸ್ತಕ್ಕಂಥ ಉದಾಹರಣೆಯನ್ನು ತಗೊಂಡು ಹೋಗ್ತಾರೆ. ಎಲ್ಲಿ ಸೃಷ್ಟಿಯಾಯಿತು ಈ ಮನುಷ್ಯ ಎಲ್ಲಿ ಹುಟ್ಟದ ಅಲ್ಲಿ ಅವರನ್ನು ನಾನು ಹೇಳ್ತೀನಿ. ಗೋಡ್ಸೆ ಒಂದು ದಿವಸ ಹೊಡೆದು ಮಹಾತ್ಮ ಗಾಂಧಿಯನ್ನು ಹತ್ಯೆ ಮಾಡ್ದ. ನನಗನ್ಸುತ್ತೆ BJPಯವರು ದಿನಾ ಮಹಾತ್ಮ ಗಾಂಧಿಯವ್ರನ್ನ ಹತ್ಯೆ ಮಾಡ್ತಾ ಇದ್ದಾರೆ, ಬಡವರ ಹೆಸರಲ್ಲಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ದೇಶದ್ರೋಹಿಗಳು ಯಾರು ಅಂತ ಹೇಳಿದರೆ ನಿಜವಾಗ್ಲೂ BJPಯವರು. ಇದನ್ನು ನಾವು ಕಂಡಮ್ ಮಾಡಿದ ಹಾಗೆ ಕೂತ್ಕೊಳ್ಬೇಕಾಗತ್ತಾ? ಇವರು ರಾಮನ್ ಭಕ್ತರು ಅಂತ ಹೇಳಿ ಬಾಯಲ್ಲಿ ಹೇಳ್ಕೊಂಡು ಪೋಸ್ಟಲ್ಲಿ ಹಾಕ್ಕೊಂಡು ಬಾವುಟ ಹಿಡ್ಕೊಂಡು ಹೋಗ್ತಾರೆ. ನಾವು ಯಾರೋ ರಾಮನ್ ಭಕ್ತರು ಅಂತ ಹೇಳಿ ಬಾಯಲ್ಲಿ ಹೇಳ್ಕೊಂಡು ಹೋಗೋದಕ್ಕಿಲ್ಲ. ಯಾಕಂದ್ರೆ ಹೃದಯದಲ್ಲಿ ನಾವು ಪರ್ಮನೆಂಟಾಗಿ ಶಾಶ್ವತವಾಗಿದ್ದಾರೆ. ಹಿಂದೂ ಹೋಗಿ ರಾಮನೂ ಇದ್ದಾನೆ, ಕೃಷ್ಣನೂ ಇದ್ದಾನೆ. ರಹೀಮ್ಗೂ ಹೆಂಗೆ ನಾವು ಗೌರವನ ಕೊಡಬೇಕು ಅಂತ ಹೇಳಿ ರಾಮ ಹೇಳ್ಕೊಟ್ಟಾನೆ. ಜೀಸಸ್ಸಿಗೂ ಅಷ್ಟೇ. ಬೇರೆ ಜಾತಿ, ಅದೇ ನಾ ಹೇಳಿದ್ನಲ್ಲ, ಫಸ್ಟ್ ಹೇಳಿದ್ನಲ್ಲ, ನಮ್ಮ ಪ್ರಜಾಪ್ರಭುತ್ವದ ಬುನಾದಿ ಅಂಬೇಡ್ಕರ್ ಅವ್ರು ಕೊಟ್ಟಿರೋದು, ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ. ಅಲ್ರಿ, ಇವ್ರು ಗೋಡ್ಸೆನ ದೇವ್ರ ಸ್ಥಾನದಾಗ ಇಡಕ್ಕೆ ಹೊಂಟವ್ರನ್ನ ನಾವೇನಾದ್ರು ಇದೇ ರೀತಿ ಬಿಟ್ಟರೆ ನಮ್ಮ ದೇಶ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿ ನೋಡ್ರಿ. 150 ದಿವಸ ಕೊಡಬೇಕು. ನಿಜ ಹೇಳಬೇಕಂದ್ರೆ ಜಾಸ್ತಿ ಮಾಡಬೇಕಾಗಿತ್ತು. ಅದು ಹಂತ ಹಂತವಾಗಿ. ನಾನು ಹೇಳ್ತಾ ಇದ್ದೀನಿ, ನಮ್ಮ ದೇಶದೊಳಗೆ ಒಬ್ಬ ಬಡವನಿಗೆ ಕೆಲಸ ಇಲ್ಲ ಅಂತ ಹೊಟ್ಟೆಪಾಡಿಗೆ ಏನು ಮಾಡ್ತಾನೆ ಅಂತೇಳಿ ನೀವೇ ಯೋಚನೆ ಮಾಡಿ. ನಾನು ಅದು ನನ್ನ ಬಾಯಲ್ಲಿ ಹೇಳೋದಿಲ್ಲ. ಏನೇನು ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ತಾವೆ ಹೇಳ್ರಿ ನೋಡೋಣ. ಅದಕ್ಕೆ ಎಷ್ಟು ನಿಮ್ಮ ಹಣದ ದುರ್ವ್ಯವಸ್ಥೆ ಆಗುತ್ತೆ ಸ್ವಲ್ಪ ಯೋಚನೆ ಮಾಡಿರಿ. ನನಗೆ ಹೇಳೋದಕ್ಕೆ ಅಸಹ್ಯ ಆಗುತ್ತೆ. ಒಂದು ಸಮಾಧಾನ ಇತ್ತು, ಒಂದು ವ್ಯವಸ್ಥೆ ಇತ್ತು. ಬರೀ ಸುಳ್ಳನ್ನು ಹೇಳ್ತಕ್ಕಂಥ ಈ BJPಯವರು, ನೀವು ಅಗ್ರಿಕಲ್ಚರ್ ತಗೊಳ್ಳಿ ಸುಳ್ಳು ಹೇಳ್ತಾರೆ, ಶಿವಮೊಗ್ಗ ಜಿಲ್ಲೆಗೆ ತಗೊಳ್ಳಿ ಸುಳ್ಳು ಹೇಳ್ತಾರೆ, ನೀವು ಅಡಿಕೆ ವ್ಯವಸ್ಥೆ ತಗೊಳ್ಳಿ, ನೀವೇನಾದರೂ ತಗೊಳ್ಳಿ. ಅಲ್ಲ ರೀ, MSP ನಾವು ವಿಧಾನಸಭೆಯಲ್ಲಿ ನಾವು ಮಾತಾಡಬೇಕಾದ್ರೆ ಯಾರಾದರೂ ಒಬ್ಬರು ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗಿ ನಾವು ಮನವಿ ಮಾಡ್ತೀವಿ ಅಂತ ಕಬ್ಬಿಗೆ 300 ರೂಪಾಯಿನ ಕೊಟ್ಟರು. ಐ ಥಿಂಕ್ 270 280 ರೂಪಾಯಿ. ಮತ್ತು ಇದಕ್ಕೆ ಜೋಳಕ್ಕೂ ಕೂಡ ಈಗ ನಮ್ಮ MSP ಫಿಕ್ಸ್ ಮಾಡೋರು ಅವರು, ದುಡ್ಡು ಕೊಡೋರು ನಾವು. ನಮ್ಮ ದುಡ್ಡು ಕೊಟ್ಟಿಲ್ಲ, ಮನ್ರೇಗಾದ ದುಡ್ಡು ಕೂಡ ಕೊಟ್ಟಿಲ್ಲ ಇದುವರೆಗೂ ರಾಜ್ಯಗಳಿಗೆ. ನಮ್ಮಂಥ ರಾಜ್ಯಗಳಿಗಂತೂ ಇನ್ನೂ ಕಮ್ಮಿನೇ. ಎಲ್ಲ ಇಲಾಖೆಯಲ್ಲೂ ಕೂಡ ಕಟ್ ಮಾಡಿ 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 ಇವತ್ತು ಎಷ್ಟು ನಮಗೆ ಆಯ್ತಪ್ಪ. ಇಷ್ಟೊಂದು ಹೇಳ್ತಾರಲ್ಲ, ಐ ಥಿಂಕ್ ನಾನು ಸಂಸದರು ಕೂಡ ಮೊನ್ನೆ ಹೇಳಿದರು, ವಿಜೇಂದ್ರನು ಕೂಡ ಏನೋ ಹೇಳ್ತಾ ಇದ್ರು ಅಧ್ಯಕ್ಷರು, ಇಲ್ಲ ಇವರೆಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ. ಹಾಗಾದ್ರೆ ಸರಿ ದಾರಿ ಏನು ಅಂತ ಹೇಳಿ ಬಂದು ಹೇಳ್ರಿ ನೋಡೋಣ. ಯಾವನಾರು ನೀವು ರಾಜ್ಯದ ಅಧ್ಯಕ್ಷರು ತಾನೆ, ಏನು ಸರಿ ದಾರಿ ಏನು ಮಾಡಿದಿರಿ? ಹಂಗಾದ್ರೆ ಏನು ವಿಶ್ವಾಸವನ್ನ? ಗ್ರಾಮ ಸ್ವರಾಜ್ ಅಂತ ಹೇಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರ ಕೊಡಬೇಕು, ವಿಕೇಂದ್ರೀಕರಣ ಆಗಬೇಕು. ಕೊನೆಯಲ್ಲಿರ್ತಕ್ಕಂಥ ಒಬ್ಬ ರೆಪ್ರೆಸೆಂಟೇಟಿವ್ ಒಳ್ಳೆ ಚೀಫ್ ಮಿನಿಸ್ಟರ್ ಥರ ಇದ್ದ ಅವನು. ಗ್ರಾಮ ಪಂಚಾಯತಿಯಲ್ಲಿ ಚೀಫ್ ಮಿನಿಸ್ಟರ್ ಥರ ಇದ್ದ. MLA ಅವ್ರಿಗೂ ಕಂಟ್ರೋಲ್ ಇರಲಿಲ್ಲ. ಅವನು ಕ್ರಿಯಾ ಯೋಜನೆ ಮಾಡಿ ಇಲ್ಲಿ CS ಹತ್ರ ಬಂದರು, ಹೋರಾಟ ಮಾಡಿ ನಮ್ಮ ಜನರಿಗೆ ಈ ಥರ ಉದ್ಯೋಗ ಬೇಕು, ನಾವು ಈ ಥರ ಪ್ರಾಪರ್ಟಿ ಸೃಷ್ಟಿ ಮಾಡ್ತೀವಿ, ಒಂದು ಬಿಲ್ಡಿಂಗ್ ಕಟ್ತೀವಿ. ಅಲ್ರಿ, ಅವ್ರು ಗ್ರಾಮ ಪಂಚಾಯತಿ ಬಿಲ್ಡಿಂಗೇ ಕಟ್ಟಿದ್ದಾರೆ. ಮುಂದೆ ಏನು ಕತೆ ಆಗುತ್ತೆ? ಇವರೆಲ್ಲ ಒಂದು ಚೀಫ್ ಮಿನಿಸ್ಟರ್ ಇದ್ದ, ಒಂದು ಗ್ರಾಮ ಪಂಚಾಯತಿಗೆ ಒಬ್ಬ ಸದಸ್ಯ ಅಂದರೆ ಒಬ್ಬ ಮಿನಿಸ್ಟರ್ ಇದ್ದಂಗೆ, ಅವನು MLA ಇದ್ದಂಗೆ. ಅಲ್ಲೊಬ್ಬ ಅಧ್ಯಕ್ಷ ಇರ್ತಾನೆ, ಅವನೊಬ್ಬ ಚೀಫ್ ಮಿನಿಸ್ಟರ್ ಇದ್ದಂಗೆ. ರಾಜ್ಯದಲ್ಲಿ ಹೆಂಗೆ ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ, ಒಂದು ಗ್ರಾಮ ಪಂಚಾಯತಿಗೆ ಒಬ್ಬ ಮುಖ್ಯಮಂತ್ರಿ ಅವನು. ನಮಗೆ ಆಗದೇ ಇರತಕ್ಕಂಥ ಅಷ್ಟೊಂದು ಹಣ ಅವನ ಕೈಗೆ ಬರೋದು ಈಗ ಇಲ್ಲೇ ಇಲ್ಲ. ಹಂಗಾರೆ ಗ್ರಾಮ ಪಂಚಾಯತಿ ಸತ್ತೇ ಹೋಗ್ಬಿಡುತ್ತೆ. ಗ್ರಾಮ ಪಂಚಾಯತಿಗಳನ್ನು ಸಂಪೂರ್ಣವಾಗಿ ಸಾಯಿಸಬೇಕು ಅನ್ನೋದು ಒಂದು ನಿಟ್ಟಿನ ಮೇಲೆನೆ ಇವ್ರು ಮಾಡ್ತಾ ಇರೋದು. ಎಲ್ಲೆಲ್ಲಿ ಬಡವರಿಗೆ ಅವರು
ಶಕ್ತಿವಂತರಾಗ್ತಾರೆ. ಅದನ್ನೆಲ್ಲದೂ ಕೂಡ ಕಟ್ ಮಾಡಿ 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 ತಗೊಂಡು ಬಂದು ಒಂದು ಹಂತಕ್ಕೆ ತರ್ತಕ್ಕಂಥದ್ದು. ನನಗೆ ಹೇಳ್ತೀನಿ, ಈ ಗೋಡ್ಸೆ ಪದ್ಧತಿ ಇದೆಯಲ್ಲ ನಮ್ಮ ದೇಶದೊಳಗೆ, ಸಾಮಾನ್ಯ ಜನರಲ್ಲೂ ಕೂಡ ಇವತ್ತು ನಾವು ಗ್ರಾಮ ಪಂಚಾಯತಿ ಮಟ್ಟದೊಳಗೆ ನಿನ್ನೆ ಇಲ್ಲ ಮೊನ್ನೆ ಒಂದು ಮೀಟಿಂಗು ಕೂಡ ಬೆಂಗಳೂರಲ್ಲಿ ಆಯಿತು. ಎಲ್ಲ ಯಾವ ರೀತಿ ನಾವು ಹೋರಾಟವನ್ನು ಮಾಡಬೇಕು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ. ಯಾರ್ಯಾರು ನೀವು BJP ಅವರು ಇದ್ದೀರಿ ಗ್ರಾಮ ಪಂಚಾಯತಿಯಲ್ಲಿ, ಏನು ನಿಮ್ಮ ಭವಿಷ್ಯ ಅಂಥೇಳಿ ನೀವು ಯೋಚನೆ ಮಾಡಬೇಕಾಗತ್ತೆ. ಅಂಥ ಸಂದರ್ಭ ನಿಮಗೆ ತಂದು ಕೊಟ್ಟಿದ್ದಾರೆ ನಿಮ್ಮ ಪಕ್ಷದವರೇ. ಇವಾಗ ನಿಮ್ಮನ್ನು ಒಳ್ಳೇದು ಮಾಡ್ತೀನಿ ಅಂತೇಳಿ ಏನೇ ತಿಪ್ಪರ್ಲಾಗ ಹೊಡೆದ್ರೂ ಕೂಡ ಅವ್ರು ಏನೇ ತಿಪ್ಪರ್ಲಾಗ ಹೊಡೆದ್ರೂ ಆಗೋದಿಲ್ಲ. ನಿಮಗೆ ಕೆಲಸನೇ ಹೋಗ್ಬಿಟ್ರೆ ನಮ್ಮಂಥ ದೇಶದೊಳಗೆ. ಯಾಕೆಂದರೆ ಜನಸಂಖ್ಯೆ ಏನು, ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ, ಕೆಲಸಕ್ಕೆ ಪರದಾಡ್ತಾ ಇದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ನಿಜವಾಗ್ಲೂ ನಾನು ಹೇಳ್ತೀನಿ, ಎಷ್ಟು ಜನರಿಗೆ ಅಲ್ಲಲ್ಲೇ ಮಟ್ಟದಲ್ಲಿ ಅಲ್ಲಲ್ಲೇ ಒಂದೊಂದು ಚಿಕ್ಕ ಚಿಕ್ಕ ಕೆಲಸ ಮಾಡಿಕೊಂಡು ಜೀವನ ಇಲ್ಲಾಂದ್ರೆ ಹೋಗೇ ಬಿಡೋರು. ಹಿಂಗೆ ಬದುಕ್ತಾ ಇದ್ರು ಹೇಳಿ ನೋಡೋಣ. ಎಲ್ಲರೂ ಬರೀ ಭಿಕ್ಷೆ ಬೇಡ್ಕೊಂಡೇ ಬದುಕಬೇಕಾ ಜನರು? ಅದಕ್ಕೆ ಇದನ್ನು ನಾವು ತೀಕ್ಷ್ಣವಾಗಿ ಹೇಳಬೇಕಾಗ್ತದೆ. ಇದನ್ನು ನಮ್ಮ ರಾಜ್ಯದಲ್ಲದೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ನಾವು ಮನವಿಯನ್ನು ಮಾಡಿದ್ವಿ ಮೊನ್ನೆ ಮುಖ್ಯಮಂತ್ರಿಗಳಿಗೆ. ದಯವಿಟ್ಟು ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ನೀವು ಮಾತಾಡಬೇಕಾಗುತ್ತೆ. ನನಗನ್ಸುತ್ತೆ ಕೆಲವು BJP ರಾಜ್ಯದವರು ಕೂಡ ಸ್ವಲ್ಪ ಅವರಿಗೆ ಅಸಮಾಧಾನ ಆಗ್ತದೆ. ಯಾಕೆಂದರೆ ಜನರಲ್ಲಿ ಒಂದು ರಿವಲ್ಯೂಷನ್ ಸ್ಟಾರ್ಟ್ ಆಗ್ತದೆ, ಹಂಗೆ ಎದ್ದು ಬಿಡ್ತಾರೆ ಜನರು. ನನಗೆ ಗೊತ್ತಿರೋ ಪ್ರಕಾರ ದುಡಿತಕ್ಕಂಥ ಕೆಲಸ ನೀವು ಏನು ಮಾಡ್ತೀರ? ನಾಳೆ ಬೆಳಗ್ಗೆ ಎದ್ದು ಕೆಲಸ ಇಲ್ಲ ಅಂತ ಹೇಳಿದರೆ ನೀವೇನು ಮಾಡ್ತೀರಿ ಹೇಳ್ರಿ? ಕೂಲಿ ಕೆಲಸ ಇಲ್ಲ ಅಂದರೆ ಏನು ಮಾಡ್ತೀವಿ? ಈಗ ನಾಳೆ ಬೆಳಗ್ಗೆ ನೀವೇ ಪತ್ರಕರ್ತರು, ನಾಳೆ ನಿಮಗೆ ಕೆಲಸ ಇಲ್ಲ, ಏನು ಮಾಡ್ತೀರಿ? ಮನೆ ಮಠನ ಹೆಂಗೆ ನಡೆಸ್ತೀರಿ? ಬರೀ ಭಿಕ್ಷೆ ಬೇಡ್ಕೊಂಡೆ ಮಾಡ್ಬೇಕಾಗ್ತದಾ? ಗ್ಯಾರಂಟಿಗಳಿದ್ದಾವೆ ಒಂದು ಹಂತಕ್ಕೆ, ಬಟ್ ಗ್ಯಾರಂಟಿಗಳಿಗಿಂತ ಒಂದು ವಿಶ್ವಾಸ ಮನುಷ್ಯನಿಗೆ ಬರೋದು ಏನು ಅಂತ ಹೇಳಿದರೆ, ದುಡಿತಕ್ಕಂಥ ಕೈಗೆ ಒಂದು ಇಲ್ಲಪ್ಪ ನನಗೊಂದು ಕೆಲಸ ಇದೆ, ನಾಳೆ ಬೆಳಗ್ಗೆ ಎದ್ದು ಒಂದು ಡ್ಯೂಟಿ ಇದೆ, ನನಗೊಂದು ಡ್ಯೂಟಿ ಇದೆ ಅನ್ನೋದನ್ನ ಬರಬೇಕಾಗ್ತದೆ. ಅದು ಬಹಳ ಮುಖ್ಯ ಆಗ್ತದೆ. ಅದನ್ನು ಮಾಡ್ತಕ್ಕಂಥ ತರಬೇಕಾಗ್ತದೆ. ಮಾಧ್ಯಮದಲ್ಲಿ ನಾನು ದಯವಿಟ್ಟು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಉದ್ದಕ್ಕೆ ಹೇಳಿದ್ದು ನಾನು ಭಾಷಣ ಮಾಡೋದು ಭಾಳ ಇತ್ತು, ಆದರೆ ಎಲ್ಲದ ಕಡೆಯೂ ಕೂಡ ಇದರೊಳಗೆ ನಿಮಗೆ ಕೊಡ್ತೀವಿ, ಸಾಫ್ಟ್ ಕಾಪಿ ಕೊಡ್ತೀವಿ. ಸಾಫ್ಟ್ ಕಾಪಿನ ನಿಮಗೆ ಹಂಚಕ್ಕೆ ಕೊಡಕ್ಕೆ ಹೇಳಿರ್ತೀನಿ. ಅದನ್ನು ಓದಿದ್ರೆ ಗೊತ್ತಾಗ್ತದೆ ಅದರೊಳಗೆ ಯಾವುದೇ ಸಂದರ್ಭದಲ್ಲಿ ಏನೇ ಇದ್ರೂ ಕೂಡ. ಯಾಕಂದರೆ ಇವ್ರು ಏನೇ ತಿಪ್ಪರ್ಲಾಗ ಹೊಡೆದ್ರೂ ಐ ಥಿಂಕ್ ದಟ್ಸ್ ಇಟ್. ಇದು ಜನರ ಒಂದು ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಅಧಿಕಾರನ ಬಡವರ ಮೇಲೆ ಅವ್ರ ವಿರುದ್ಧವಾಗಿ ಪ್ರಯೋಗ ಮಾಡ್ತಕ್ಕಂಥದ್ದನ್ನು ಖಂಡನೆ ಮಾಡಬೇಕಾಗತ್ತೆ. ಜನರು ನಾವು ನಿಲ್ಲಬೇಕಾಗ್ತದೆ. ಅವರನ್ನು ಏನು ಈ ನಿಲ್ಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಪಿತೂರಿಯನ್ನು ಏನು ಮಾಡ್ತಾರೆ, ಗ್ರಾಮ ಪಂಚಾಯತಿ ರೈಟ್ಸ್ನ ತಗೊಂಡ್ಬಿಡ್ತಾರೆ ವಾಪಸ್ಸು. ಗ್ರಾಮ ಪಂಚಾಯತಿಯವ್ರಿಗೆ ಏನು ರೈಟ್ಸ್ ಇರಲ್ಲ, ಸ್ಟೇಟ್ ಗೌರ್ಮೆಂಟ್ ಅವ್ರಿಗೂ ಇರಲ್ಲ. ಸ್ಟೇಟ್ ಗೌರ್ಮೆಂಟ್ ಅವ್ರು 40% ಕೊಡಬೇಕಂತೆ. 40% 60% ಗೊತ್ತಿಲ್ಲ, 40%. ಇಷ್ಟು ದಿವಸ ಇರಲಿಲ್ಲ ಅಲ್ರಿ. ಇಲ್ಲಿ ಸಂಸದರಿದ್ದಾರೆ, ನಮ್ಮ ರಾಜ್ಯದಿಂದ ಇದ್ದಾರೆ. ಯಾರಾದರೂ ಹೋಗಿ ನರೇಂದ್ರ ಮೋದಿ ಎದುರುಗಡೆ ಹೋಗಿ, ನೀವು ಇಷ್ಟೊಂದು ಪುಣ್ಯಾತ್ಮ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದೆ, ನಮಗೆ ಇಷ್ಟು ಪರ್ಸೆಂಟ್, ಐ ಥಿಂಕ್ ಅಬೌಟ್ 13 or 14%, ಹೈಯೆಸ್ಟ್, ಸೆಕೆಂಡ್ ಹೈಯೆಸ್ಟ್ ಇನ್ ದ ಕಂಟ್ರಿ. ಫಸ್ಟ್ ಮೋಸ್ಟ್ಲಿ ಬಾಂಬೆನಾ, ಮಹಾರಾಷ್ಟ್ರ ಇರ್ಬೇಕು, ಸೆಕೆಂಡೇ ನಾವು ಇಷ್ಟೋ ಒಂದು ಟ್ಯಾಕ್ಸ್ ಕೊಟ್ಟು ಇನ್ನೂ ಕೂಡ ನಮ್ಮ ಬಡವರ ಮೇಲೆ ಹೊರೆ ಹಾಕ್ತೀವಿ ಅಂತ ಹೇಳಿದರೆ ನಾವು ಎಲ್ಲಿ ಹೋಗ್ತೀವಿ ಅನ್ನೋದನ್ನ ನೋಡ್ಬೇಕಾಗತ್ತೆ. ಬಯಲುಸೀಮೆಯಲ್ಲಂತೂ ನಾನು ಮೊನ್ನೆ ಇದರಲ್ಲಿ ಹೋದಾಗ ಜನರೇ ನಮಗೆ ಸಾಮಾನ್ಯವಾಗಿ ಕೇಳಿದ್ರು, ನಾನು ಸ್ಕೂಲ್ ವಿಸಿಟ್ ಮಾಡಿದಾಗ ಸಾಮಾನ್ಯ ಜನರು ಕೇಳಿ, ಈಗ ಉದ್ಯೋಗ ಖಾತ್ರಿ ತೆಗಿತಾರಂತಲ್ಲ ಸರ್ ಅಂದರೆ ಮಾತಾಡ್ಬಿಡ್ತಾರೆ. ಅವರೆಲ್ಲ ಪಾಪ ಅದರೊಳಗೆ ಜೀವನ ಮಾಡ್ತಾ ಇರೋದಲ್ಲಿ ಸಾಕಷ್ಟು ಜನರು. ಇಲ್ಲಿ ನಾವೇನೋ ಸ್ವಲ್ಪ ಚಿಕ್ಕ ಪುಟ್ಟ ತೋಟ ಗೀಟ ಮಾಡ್ಕೊಂಡು ಏನೋ ಮಾಡಿರ್ತಾರೆ, ಇಲ್ಲ ಮೈಯಾಳ ಅಂತ ಹೇಳಿ ಮಾಡ್ತಾರೆ. ಅದೊಂದಿದೆ ಇಲ್ಲಿ. ಈಗ ನನ್ನ ತೋಟಕ್ಕೆ ನೀವು ಬರೋದು, ನಿಮ್ಮ ತೋಟಕ್ಕೆ ನಾ ಬರೋದು, ಅದೇನೋ ಒಂದು ಇಲ್ಲಿ ಮಾಡ್ಕೋದು. ಅಲ್ಲಿ ಮಳೆನೇ ಇದ್ದರೆ ಬೆಳೆ, ಇಲ್ಲಾಂದ್ರೆ ಹೋಗೇ ಬಿಡ್ತಾರೆ, ಅವರು ಬೀದಿ ಪಾಲಾಗೇ ಬಿಡ್ತಾರೆ. ಆ ಮಾತನ್ನು ಕೇಳ್ತಾ ಇದ್ದಾರೆ. ಇವತ್ತು ನಮ್ಮ ಗ್ಯಾರಂಟಿಗಳು ಹೆಂಗೆ ಅವರ ಜೀವನದಲ್ಲಿ ಉಪಯೋಗ ಆಗ್ತಾ ಇದೆ ಅಂತ ಹೇಳಿ ಬರ್ಬೇಕಾಗ್ತದೆ. ಅದಕ್ಕೆ ಮಹಾತ್ಮ ಗಾಂಧಿಯವರ ಹೆಸರನ್ನ ಇಷ್ಟು ತಳಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ದೇಶಭಕ್ತರು, ಅಂಧಭಕ್ತರು ಇವತ್ತು ಏನು ಮಾಡ್ತಾರೆ, ಇದನ್ನು ಖಂಡನೆ ಮಾಡಬೇಕಾಗ್ತದೆ. ಮಹಾತ್ಮ ಗಾಂಧಿಯವರು ನಮಗೆ ಸಿಕ್ಕಿರ್ತಕ್ಕಂಥದ್ದು ಪುಣ್ಯ. ನಮ್ಮ ಯಾವತ್ತೂ ಕೂಡ ಭಾರತ ದೇಶ ಎಷ್ಟು ವರ್ಷ ಇರ್ತದೆ, ಯಾವಾಗವರೆಗೂ ಇರ್ತದೆ, ಸೂರ್ಯ ಚಂದ್ರ ಇರ್ತದೆ, ಅಲ್ಲಿವರೆಗೂ ಕೂಡ ಮಹಾತ್ಮ ಗಾಂಧಿಯವರ ತತ್ವ ಇದ್ದಾಗ ಮಾತ್ರ ಇಂಥ ಒಂದು ಬೃಹತ್ವಾಗಿರ್ತಕ್ಕಂಥ ಒಂದು ಎಲ್ಲ ಸಮಾಜ, ಜಾತಿ, ಧರ್ಮ, ಪಕ್ಷಗಳು, ಭಾಷೆಗಳು ಎಲ್ಲರೂ ಕೂಡ ಒಂದಾಗಿರ್ಬೇಕಂದ್ರೆ ಅದು ಇಲ್ಲಿ ಯಾವತ್ತೂ ಕೂಡ ಅದನ್ನು ಕಾಪಾಡ್ತಕ್ಕಂಥ ನಮ್ಮ ಒಬ್ಬೊಬ್ಬರು ಕೆಲಸ, ಕರ್ತವ್ಯ ಆಗುತ್ತೆ ಅಂಥೇಳಿ ನಾವು ಅದನ್ನು ನೆನಪಿಟ್ಕೊಳ್ಬೇಕಾಗತ್ತೆ. ಅದನ್ನು ಖಂಡನೆ ಮಾಡ್ತೀನಿ. ನಿನ್ನೆ ಕೆಲವೆಲ್ಲ ನೋಡಿದೆ ನಾನು, ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮಾತಾಡ್ತಕ್ಕಂಥ ಭಾಳ ಹಗುರವಾಗಿ ಅವರಿಗೆ ಮನಸ್ಸಿಗೆ ಅವ್ರ ದಿಕ್ಕು ದೆಸೆ ಎಲ್ಲ ಐ ಥಿಂಕ್ ಮಿಸ್ಫೈರ್ ಆಗಿಬಿಟ್ಟಿದೆ, ಅವರಿಗೆಲ್ಲ ಹೋಗ್ಬಿಟ್ಟಿದ್ದಾರೆ ಅವರು. ಆದರೆ ಇದು ಭಾಳ ದುರಂತದ, ಕರಾಳದ ಒಂದು ಜನರಿಗೆ ವಿಶ್ವಾಸವನ್ನು ಕೊಡ್ತಕ್ಕಂಥ ಏನು ಇದು ಮನ್ರೇಗಾನ ತೆಗಿತಕ್ಕಂಥ ಒಂದು ಹುನ್ನಾರ ಏನು ಮಾಡಿದ್ದಾರೆ,
ಆಮೇಲೆ ಎಲ್ಲದರಲ್ಲೂ ಕೂಡ ಒಂದು ಜಾತಿ ಧರ್ಮ ಹಿಂದುತ್ವ ಇದು ತಗೊಂಡು ಹೋಗೋದಿದೆಯಲ್ಲ, ನಮ್ಮಂಥ ದೇಶಕ್ಕೆ ಅದು ಒಳ್ಳೇದಾಗೋದಿಲ್ಲ. ಒಂದು ದಿವಸ ರಿವರ್ಸ್ ಹೊಡೆಯುತ್ತೆ ಅದು ಆದಷ್ಟು ಬೇಗ. ಬಟ್ ಜನರಿಗೆ ಕಷ್ಟದಲ್ಲಿ ಆಗಬಾರ್ದು. ಯಾವಾಗಲೂ ಕೂಡ ಏನೇ ಹೋರಾಟ ಇದ್ರೂ ಕೂಡ ನಮ್ಮ ಹತ್ರ ಅಧಿಕಾರ ಇದ್ದಾಗ, ನಮ್ಮ ದೇಶ ಸ್ವತಂತ್ರವಾಗಿ ನಾವು ಇರಬೇಕಾದ್ರೆ ಇದನ್ನು ನಾವು ಕಷ್ಟದ ರೀತಿಯಲ್ಲಿ ಮತ್ತೆ ನಮ್ಮ ಜನರನ್ನ ತಳ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಸೇರಿ ಹೋರಾಟ ಮಾಡಬೇಕಾಗ್ತದೆ. ಅದನ್ನು ನಮ್ಮ ಪಕ್ಷ ಯಾವತ್ತೂ ಕೂಡ ಹೋರಾಟ ಮಾಡ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.